ಮಧ್ಯದಲ್ಲಿ ಕೃಷ್ಣನು ನಿಂತಿದ್ದ. ಸುತ್ತಲೂ ಯೋಧರು ಹೋರಾಡುತ್ತಿದ್ದರು. ಬೆಂಕಿ ಹೊತ್ತಿತ್ತು. ಅಂಬುಗಳು ಹಾರುತ್ತಿದ್ದವು. ಆ ಶಬ್ದಮಯ ಭೀಕರತೆಯಲ್ಲಿ ಕೃಷ್ಣನು ತನ್ನನ್ನು ನೋಡಿದನು, ದೇವತೆ ಅಲ್ಲ, ವಿಧಿಯ ಹೊಣೆಗಾರ ಮನುಷ್ಯನಂತೆ. ಕೃಷ್ಣನು ಗೊಂದಲಗೊಂಡು ನಾರದನು ಒಪ್ಪಿಸಿದ್ದರು. ಇದು ನಿನ್ನನ್ನು ತೋರಿಸುವುದಲ್ಲ, ಕೃಷ್ಣ, ನಾರದನು ಹೇಳಿದರು, ನೀನು ಆಗುತ್ತಿರುವುದನ್ನು ತೋರಿಸುತ್ತದೆ. ಇದು ವರವಷ್ಟೇ ಅಲ್ಲ, ಎಚ್ಚರಿಕೆಯೂ ಹೌದು. ಸ್ವಲ್ಪ ದಿನಗಳಲ್ಲಿ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಯಿತು. ಆ ಸಮಯವಿಡೀ ಕನ್ನಡಿಯೂ ಬದಲಾಗಲೇ ಇಲ್ಲ. ಅದರೊಳಗಿನ ಯುದ್ಧದ ದೃಶ್ಯ, ಬೆಂಕಿ, ಧ್ವಂಸ, ಅದೇ ಉಳಿದು ಹೋಯಿತು. ಯುದ್ಧದ ನಂತರ ಶಾಂತಿ ಬಂದ ಮೇಲೆ ಕೃಷ್ಣನು ಮತ್ತೆ ಕನ್ನಡಿಗೆ ಮುಖ ಕೊಟ್ಟನು. ಈ ಬಾರಿ ಏನೂ ತೋರಿಸಲಿಲ್ಲ, ಕೇವಲ ಕತ್ತಲೆ. ಅವನ ಮುಖದಲ್ಲಿ ನಗು ಬಂದಿತು. ಆತ್ಮ ಬೆಳಕಿಗೆ ತಲುಪಬೇಕಾದರೆ ಮೊದಲು ನೆರಳನ್ನು ದಾಟಬೇಕು ಎಂದನು ಕೃಷ್ಣನು ಮೃದುವಾಗಿ. ಆಮೇಲೆ ಕೃಷ್ಣನು ಆ ಕನ್ನಡಿಯನ್ನು ಮುಚ್ಚಿ ಅದನ್ನು ಬಡಯಾತ್ರಿಕನೊಬ್ಬನಿಗೆ ನೀಡಿದನು.